ಮಳೆಗಾಲದಲ್ಲಿ ರಸ್ತೆ ಬದಿಯಲ್ಲಿ ಸಿಗುವ ಈ ಕೃತಕ ಜಲಪಾತಗಳು ಪ್ರವಾಸಿಗರ ಕಣ್ಣಿಗೆ ಮಾತ್ರವಲ್ಲ, ಮನಸ್ಸಿಗೂ ಮುದ ನೀಡುತ್ತವೆ. ಮಳೆಗಾಲದ ಈ ಜಲಪಾತಗಳು ಪ್ರಕೃತಿಯ ಕ್ಷಣಿಕ ಕಲಾಕೃತಿಗಳಂತೆ ಗೋಚರಿಸುವುದು ಸುಳ್ಳಲ್ಲ. ಬಿಳಿ ನೊರೆ ಉಕ್ಕಿಸುತ್ತಾ ಕಲ್ಲುಗಳ ಮೇಲೆ ಜುಳು ಜುಳು ಹರಿಯುವ ನೀರು, ರಸ್ತೆ ಬದಿಯ ಇಳಿಜಾರಿನಲ್ಲಿ ಧುಮ್ಮಿಕ್ಕಿ ಬೀಳುವ ಜಲಧಾರೆ. ಇದನ್ನ ಕಂಡ ಕ್ಷಣಕಾಲ ವಾಹನ ನಿಲ್ಲಿಸಿ ಕಣ್ತುಂಬಿಕೊಳ್ಳುವ ಪ್ರವಾಸಿಗರು. ಹೌದು, ಮಳೆಗಾಲದಲ್ಲಿ ಉತ್ತರ ಕನ್ನಡದ ರಸ್ತೆಗಳಲ್ಲಿ ಸಂಚರಿಸುವಾಗ ಕಾಣಸಿಗುವ ಈ ದೃಶ್ಯಗಳೇ ಒಂದು ರೀತಿಯ ನೈಸರ್ಗಿಕ ಚಮತ್ಕಾರ. ಮಳೆ ಬಂತು ಅಂದರೆ ಸಾಕು, ಬೇಸಿಗೆಯಲ್ಲಿ ಒಣಗಿ ಬಿರುಕು ಬಿಟ್ಟಂತೆ ಕಾಣುವ ರಸ್ತೆ ಬದಿಯ ಇಳಿಜಾರುಗಳು ಕೆಲವೇ ಗಂಟೆಗಳಲ್ಲಿ ಜೀವ ಪಡೆದುಕೊಳ್ಳುತ್ತದೆ. ಮೇಲಿನಿಂದ ಹರಿದು ಬರುವ ಮಳೆಯ ನೀರು ಮಣ್ಣು ಕಲ್ಲುಗಳನ್ನ ದಾಟಿಕೊಂಡು ರಸ್ತೆ ಬದಿಯಲ್ಲಿ ಸಣ್ಣ ಜಲಧಾರೆಗಳಾಗಿ ರೂಪುಗೊಳ್ಳುತ್ತದೆ. ಕೆಲವೆಡೆ ನೀರಿನ ರಭಸ ಹೆಚ್ಚಾದಾಗ ಅವು ಪುಟ್ಟ ಜಲಪಾತಗಳಂತೆ ಧುಮ್ಮಿಕ್ಕುತ್ತವೆ. ಮಳೆಗಾಲದಲ್ಲಿ ರಸ್ತೆ ಬದಿಯಲ್ಲಿ ಸಿಗುವ ಈ ಕೃತಕ ಜಲಪಾತಗಳು ಪ್ರವಾಸಿಗರ ಕಣ್ಣಿಗೆ ಮಾತ್ರವಲ್ಲ, ಮನಸ್ಸಿಗೂ ಹಬ್ಬ ನೀಡುತ್ತವೆ. ಇವು ಮಳೆ ಸುರಿಯುವವರೆಗೆ ಜಲಪಾತ, ಮಳೆ ನಿಂತರೆ ನಿಧಾನವಾಗಿ ನೀರಿನ ಹರಿವು ಕಡಿಮೆಯಾಗುತ್ತದೆ. ಬಿಸಿಲು ಹೆಚ್ಚಾದರೆ ಮತ್ತೆ ಅದೇ ಜಾಗ ಒಣಗಿದ ಮಣ್ಣಿನ ಇಳಿಜಾರು. ಹೀಗಾಗಿ ಮಳೆಗಾಲದ ಈ ಜಲಪಾತಗಳು ಪ್ರಕೃತಿಯ ಕ್ಷಣಿಕ ಕಲಾಕೃತಿಗಳಂತೆ ಗೋಚರಿಸುತ್ತವೆ. ಉತ್ತರ ಕನ್ನಡ ಅಂದರೆ ಸಮುದ್ರ, ಜಲಪಾತ, ದಟ್ಟ ಕಾಡು, ಬೆಟ್ಟ ಗುಡ್ಡಗಳು ಮಾತ್ರವಲ್ಲ, ಇಲ್ಲಿನ ರಸ್ತೆಯ ಪಯಣವು ಒಂದು ಪ್ರವಾಸದ ಅನುಭವ. ವಿಶೇಷವಾಗಿ ಮಳೆಗಾಲದಲ್ಲಿ ಉತ್ತರ ಕನ್ನಡದ ರಸ್ತೆಯಲ್ಲಿ ಸಂಚರಿಸುವ ಪ್ರವಾಸಿಗರಿಗೆ ಇಂತಹ ದೃಶ್ಯಗಳು ಅನಿರೀಕ್ಷಿತ ಉಡುಗೊರೆಯಂತೆ. ಯಾವುದೇ ಪ್ರವಾಸಿ ತಾಣಕ್ಕೆ ಹೋಗುವ ಯೋಚನೆ ಇಲ್ಲದಿದ್ದರೂ ದಾರಿಯಲ್ಲೇ ಸಿಗುವ ಈ ಜಲಧಾರೆಗಳು ಪ್ರಯಾಣಕ್ಕೆ ಹೊಸ ಅರ್ಥ ನೀಡುತ್ತವೆ. ಪ್ರಕೃತಿ ಸೌಂದರ್ಯಕ್ಕೆ ಯಾವಾಗಲೂ ದೊಡ್ಡ ಜಲಪಾತವೇ ಬೇಕಿಲ್ಲ. ಕೆಲವೊಮ್ಮೆ ರಸ್ತೆಯಂಚಿನ ಕಲ್ಲಿನ ಮೇಲೆ ಜಾರುವ ಒಂದಿಷ್ಟು ನೀರು ಸಾಕು. ಅದರಲ್ಲೂ ಮಳೆಗಾಲದಲ್ಲಿ ಉತ್ತರ ಕನ್ನಡದಲ್ಲಿ ಪ್ರಕೃತಿ ತನ್ನದೇ ಆದ ರೀತಿಯಲ್ಲಿ ಸಣ್ಣ ಸಣ್ಣ ಜಲಪಾತಗಳನ್ನ ಸೃಷ್ಟಿಸುತ್ತದೆ. ಇವು ಪ್ರಕೃತಿಗೆ ಬಿಡಿಸಿದ ಜೀವಂತ ಚಿತ್ರಗಳ ಗ್ಯಾಲರಿಯಾಗುತ್ತವೆ. ಅದಕ್ಕಾಗಿಯೇ ಉತ್ತರ ಕನ್ನಡದ ಮಳೆಗಾಲದ ಪಯಣ ಎಂದರೆ ಕೇವಲ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗುವ ಪ್ರಯಾಣವಲ್ಲ, ಪ್ರತಿ ತಿರುವಿನಲ್ಲೂ ಹೊಸ ದೃಶ್ಯವನ್ನ ಹುಡುಕುವ, ಪ್ರಕೃತಿಯನ್ನ ಕಣ್ತುಂಬಿಕೊಳ್ಳುವ ಒಂದು ಸುಂದರ ಅನುಭವ ಅಂದರೆ ತಪ್ಪಲ್ಲ. ಬ್ಯೂರೋ ರಿಪೋರ್ಟ್, ವಿಸ್ಮಯ ನ್ಯೂಸ್.